ಇತ್ತೀಚೆಗಷ್ಟೇ ಮ್ಯಾಕ್ಸ್ ಸಿನಿಮಾದಲ್ಲಿ ವೀರ ಅನ್ನುವಂತಹ ಪಾತ್ರದಲ್ಲಿ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುಜಿತ್ ಸುಪ್ರಭಾ ಅವರು ಈಗ ಯುದ್ಧಕಾಂಡ ಸಿನಿಮಾದಲ್ಲಿ MLA ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸುಜಿತ್ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳಲ್ಲಿ ಕಳನಟರಾಗಿ ಮಿಂಚ್ತಾ ಇದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಇದೆ. ಮ್ಯಾಕ್ಸ್ ಆದ್ಮೇಲೆ ಅಂತೂ ತುಂಬಾ ಆಫರ್ಗಳು ಬರ್ತಾ ಇದೆ. ಸೊ ಮಾಡ್ತಾ ಇದೀನಿ, ತುಂಬಾ ಬಿಸಿ ಇದೀನಿ, ಖುಷಿ ಆಗ್ತಾ ಇದೆ. ಅದಿಂಗೆ ಕಳನಟರಿಗೆ ಮಾತ್ರ ಸೂಕ್ತ ಆಗ್ತಿದ್ದೀರಾ ಅಂಡ್ ವಿಲನ್ ಆಗಿದ್ದೀರಾ, ಆಗ್ತಾ ಇದ್ದೀರಾ. ಸೊ ಹೀರೋ ಯಾವಾಗ ಆಗ್ತೀರಾ ಅಂತ? ಹೀರೋ ಆಗೋ ಐಡಿಯಾ ಇಲ್ಲ ಆಕ್ಚುಲಿ. ಸೊ ಕನ್ನಡದಲ್ಲಿ ತುಂಬಾ ಜನ ಕ್ಯಾರೆಕ್ಟರ್ ಆಕ್ಟರ್ ವಿಲನ್ಸ್ ಗಳಿಗಾಗ್ಲಿ ಕ್ಯಾರೆಕ್ಟರ್ ವೈಸ್ ಆಕ್ಟ್ ಮಾಡೋರಿಗಾಗ್ಲಿ ತುಂಬಾ ಬೇಡಿಕೆ ಇದೆ. ಸೊ ಹಾಗಾಗಿ ಇದನ್ನೇ ಮಾಡ್ಕೊಂಡು ಹೋಗ್ತೀನಿ. ಸೊ ಹೀರೋ ಆಗೋ ಯೋಚನೆ ಇಲ್ಲ. ರಿಯಲ್ ಲೈಫಲ್ಲಿ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಲೈಫಲ್ಲಿ ಇಷ್ಟು ಚಿಕ್ಕ ಏಜ್ಗೆನೆ MLA ಆಗಿದ್ರ, ಹೇಗಿತ್ತು ಆ ಒಂದು MLA ಎಕ್ಸ್ಪೀರಿಯನ್ಸ್ ಎಲ್ಲ? ಇಲ್ಲಿವರೆಗೂ ನಾವು ಮಾಡ್ಕೊಂಡ್ ಬಂದಿದ್ದು ಪಾತ್ರ ಎಲ್ಲ ಬಂದ್ಬಿಟ್ಟು ಸೊ ಒಂದ್ ಬ್ಯಾಡ್ ಬಾಯ್ ಆಗಿದ್ದೆ. ಸೊ ಎಲ್ಲ ನೀವು ಲವ್ 360 ತಗೋಬಹುದು, ಕೌಸಲ್ಯ ಸುಪ್ರಜಾರಾಮ ತಗೋಬಹುದು, ಕದ್ದ ಚಿತ್ರ ಅಂತ ತಗೋಬಹುದು, ಮತ್ತೆ ಮ್ಯಾಕ್ಸ್ ಅಂತ ತಗೋಬಹುದು. ಬಟ್ ಈ ಯುದ್ಧಕಾಂಡ ಅನ್ನೋ ಫಿಲ್ಮ್ ಅಲ್ಲೇ ಬಂದ್ಬಿಟ್ಟು ಕಂಪ್ಲೀಟ್ ಚೇಂಜ್. ಸೊ ಒಂದು MLA ನನ್ನ ನೋಡಕ್ಕೆ ಆಗಲ್ಲ ಇವನ್ MLA ಮಾಡಿದಾನ ಅಂತ ಹೇಳ್ಬಿಟ್ಟು. ಬಟ್ ಫಿಲ್ಮ್ ನೋಡಿದ್ರೆ ನೀವೇ ಅನ್ಕೊಳ್ ಇವನ್ನ ನೋಡ್ತಿದೀವ ಇಲ್ಲ ಬೇರೆಯವ್ರನ್ನ ನೋಡ್ತಿದೀವ ಅಂತ. ಕಂಪ್ಲೀಟ್ ಚೇಂಜ್ ಇದೆ. ಸೊ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ಹೇಳಿದ್ರು, ಸೊ ನಿಮ್ಮನ್ನಂತ ಕಂಡಿಡಿಯಕ್ ಆಗಲ್ಲ, ಮತ್ತೆ ಅದೇ ಹೇಳ್ತಾ ಇದ್ರು ಎಲ್ರು. ಸೊ ಒಂದು ಈ ಫಿಲ್ಮ್ ಯುದ್ಧಕಾಂಡದಲ್ಲಂತೂ ನನಗೆ 100% ಹೋಪ್ ಇದೆ. ಸೊ ಇಲ್ಲಿಂದ ಬೇರೆ ತರ ನನ್ನ ಕೆರಿಯರ್ ಇನ್ನೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಎಲ್ಲದ್ರಲ್ಲೂ ಬೇರೆ ಬೇರೆ ಪಾತ್ರ ಮಾಡ್ಕೊಂಡ್ ಬಂದಿರೋ, ಇದ್ರಲ್ಲಿ ಇನ್ನೂ ವಿಭಿನ್ನವಾಗಿ ಪಾತ್ರ ಇದ್ ಮಾಡಿದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದೀನಿ. ಏಪ್ರಿಲ್ 18ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಈಗಾಗಲೇ ಮ್ಯಾಕ್ಸ್ ಆಯ್ತು, ಒಂದಷ್ಟು ಸಿನಿಮಾಗಳಲ್ಲಿ ನಿಮ್ಮ ಕಳನಟನೆ, ವಾಯ್ಸ್, ಗತ್ತು, ಆಕ್ಟಿಂಗ್ ಮೂಲಕ ಎಲ್ಲ ಈಗಾಗಲೇ ನೋಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ MLA ಆಗಿದ್ದಾರೆ ಅಂತಂದ್ರೆ ಇವರು ಹೆಂಗಪ್ಪ ಮಾಡಿರ್ಬೋದು ಅನ್ನುವಂತಹ ಒಂದು ಕುತೂಹಲ ಇರುತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಒಂದು ಕ್ಯಾರೆಕ್ಟರೈಸೇಷನ್ ನೋಡೋದಕ್ಕೆ ಈಗಾಗಲೇ ವೆಯ್ಟ್ ಮಾಡ್ತಿದ್ದಾರೆ ಒಂದಷ್ಟು ಜನ ಸಿನಿಮಾ ಪ್ರೇಕ್ಷಕರೆಲ್ಲೂ ಸಹ. ಸೊ ಯಾವ ರೀತಿಯಂತಹ ಚೇಂಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪಾತ್ರದಲ್ಲಿ ಅಂತ? ಇದರಲ್ಲಿ ಯೂಶಲಿ ಬಂದ್ಬಿಟ್ಟು MLA ಬಂದ್ಬಿಟ್ಟು ವೆರಿ ಡೀಸೆಂಟ್ ಹಂಗೆ ಹಿಂಗೆ ಇರ್ತಾರೆ. ಬಟ್ ನನ್ನನ್ನು ನೋಡಿದ್ರೆ ಹಂಗ ಅನ್ಸಲ್ಲ. ಕಂಪ್ಲೀಟ್ ಯಾರೋ ಒಬ್ಬ ಇದಾನೆ ಗುರು, ಈ ತರನು ಮಾಡ್ಬೋದಾ, ಈ ಪಾತ್ರಕ್ಕೆ ಒಂದು MLA ಪಾತ್ರನು ಕೂಡ ಈ ರೀತಿನೂ ಕೂಡ ಇರ್ತಾರ ಅಂತ ಅಂದ್ಬಿಟ್ಟು ತಲೆಯಲ್ಲಿ ಬರುತ್ತೆ. ಬಟ್ ತುಂಬಾ ಸೆಟಲ್ಡ್ ಆಗಿ ಹ್ಯಾಕ್ ಮಾಡ್ಸಿದ್ದಾರೆ ಅಜಯ್ ಸರ್, ಪವನ್ ಭಟ್ ಸರ್ ಆಗ್ಲಿ, ನಮ್ ಡೈರೆಕ್ಟರ್ ಪವನ್ ಭಟ್ ಸರ್ ತುಂಬಾ ಸೆಟಲ್ಡ್ ಆಗಿ ಮಾಡ್ಸಿದ್ದಾರೆ. ಪ್ರಕಾಶ್ ಬೇವಡಿ ಸರ್ ಜೊತೆ ಆಪೋಸಿಟ್ ಕಾನ್ವರ್ಸೇಷನ್ ನಂದಿತ್ತು, ಒಂದ್ 2 ಸೀನ್ ಅವ್ರ ಜೊತೆ ಇದಿತ್ತು. ಸೊ ಅವ್ರ ಜೊತೆ ಹ್ಯಾಕ್ ಮಾಡೋದು ನನಗೆ ಇನ್ನೂ ಒಂದು ತುಂಬಾ ಖುಷಿ. ಯಾಕೆ ಅಂದ್ರೆ ನನ್ನ ಗುರುಗಳು ಅವರು, ಅಭಿನಯ ತರಂಗ ಅಂತ ನಾನು ಇದ್ದಾಗ ನನಗೆ ಟೀಚ್ ಮಾಡಿರೋರು. ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ನನಗೂ ತುಂಬಾ ಪ್ರೌಡ್ ಫೀಲ್ ಆಯ್ತು. ಅದು ಅಲ್ಲದೆ ಡಬ್ಬಿಂಗ್ ಅಲ್ಲಿ ಸೊ ಅವ್ರು ನೋಡಿ ಪವನ್ ಭಟ್ ನಮ್ ಡೈರೆಕ್ಟರ್ ಹತ್ರ ಹೇಳಿದ್ರಂತೆ, ಆ ಹುಡುಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾನೆ, ಸೊ ಡೆಫಿನೆಟ್ಲಿ ಅವನು ಫಿಲ್ಮ್ ಆದ್ಮೇಲೆ ಒಂದು ಒಳ್ಳೆ ಇದ್ರಲ್ಲಿ ನಿಲ್ತಾನೆ ಬಟ್ ಹೇಳಿದ್ದಾರೆ. ಬಟ್ ಅದೊಂದು ಗುರುಗಳ ಹತ್ರ ಆ ಮಾತು ಕೇಳಿಸ್ಕೊಳ್ಳೋದೇ ಹೆಮ್ಮೆ ಅಲ್ವಾ. ಸೊ ತುಂಬಾ ಖುಷಿ ಆಯ್ತು ಇವ್ರ ಜೊತೆ, ಅಜಯ್ ರಾವ್ ಸರ್ ಆಗ್ಲಿ ಅವ್ರ ಜೊತೆ. ಅದಂತೂ ನನ್ ಕಣ್ಮುಂದೆ ಈಗಲೂ ಇದೆ. ಕೋರ್ಟಲ್ಲಿ ಪ್ರಕಾಶ್ ಬೇವಡಿ ಸರ್ ಮತ್ತೆ ಅಜಯ್ ರಾವ್ ಸರ್ ಇಬ್ರು ಕಾನ್ವರ್ಸೇಷನ್ ನಡೀತಾ ಇರತ್ತೆ. ಸೊ ಅದ್ ಹಿಂಗೆ ನೋಡ್ಕೊಂಡು ಹಿಂಗೆ ನಾನು ಕುತ್ಕೊಂಡಿದೀನಿ, ನನಗೆ ಗೊತ್ತಿಲ್ಲ, ಹಿಂಗೆ ಮೈ ಮರ್ತ್ ಬಿಟ್ಟಿದೀನಿ. ಸೊ ಕ್ಯಾರೆಕ್ಟರ್ ಇಂದ ಹೊರಡೆ ಬಂದ್ಬಿಟ್ಟಿದೆ ನಾನು. ಸೊ ಏನ್ ನಡೀತಿದೆ, ಈ ಲೆವೆಲ್ ಕಾನ್ವರ್ಸೇಷನ್ ನಡೀತಿತ್ತು. ಸೊ 30 ಮಿನಿಟ್ಸ್ ಇಬ್ರು ಸ್ಟಾರ್ಟ್ ಮಾಡಿದ್ದು ಕಾನ್ವರ್ಸೇಷನ್. ಇಬ್ರು ನಾನಾ ನೀನಾ ಅನ್ನೋ ತರ ಪೈಪೋಟಿಲ್ ನಡೀತಿತ್ತು. ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ದೊಡ್ಡ ದೊಡ್ಡವ್ರ ಜೊತೆ ನಾವು ಈಗ ಬಂದಿರೋರು ಇಂಡಸ್ಟ್ರಿಗೆ, ಸೊ ದೊಡ್ಡ ದೊಡ್ಡವ್ರನ್ನ ನೋಡಿದಾಗ ಇನ್ನೂ ಕಲಿತಾ ಇರ್ತೀವಿ. ಸೊ ಪ್ರಕಾಶ್ ಬೇವಡಿ ಸರ್ ಇಂದ ತುಂಬಾ ಕಲ್ತಿದೀವಿ, ಅಜಯ್ ಸರ್ ಇಂದ ತುಂಬಾ ಕಲ್ತಿದೀವಿ. ಸೊ ಅವ್ರು ಮಾತಾಡೋ ಡೈಲಾಗ್ ಆಗ್ಲಿ, ಹೇಗ್ ತಗೊಳ್ತಾ ಇದ್ರು ಡೈಲಾಗ್ ನ, ಪ್ರತಿಯೊಂದು ತಿಳ್ಕೊಳ್ತಾ ಇದ್ವಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಯುದ್ಧಕಾಂಡ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನಂತಂದ್ರೆ ಒಂದು ರೇಪ್, ಅದ್ರ ಜೊತೆಗೆ ಒಂದು ಮರ್ಡರ್ ಮಿಸ್ಟ್ರಿಯಲ್ಲಿ ನಡೆಯುವಂತಹ ಕಥೆ ಅಂತ. ಸೊ ನೀವು ಯುದ್ಧಕಾಂಡದಲ್ಲಿ ರೇಪ್ ಮಾಡ್ತೀರಾ, ಮರ್ಡರ್ ಮಾಡ್ತೀರಾ ಅಂತ? ಮಾಡಿಸ್ತೀನಿ. ಎರಡು ಮಾಡಲ್ಲ. ಆಕ್ಚುಲಿ ಅದು ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ ಫಿಲ್ಮ್ ನೋಡಿ. ನಾನೆಲ್ಲೋ ಒಂಚೂರಾದ್ರೂ ಬಿಟ್ಕೊಡ್ತಾರೆ ಅಂತ ಅನ್ಕೊಂಡೆ, ಬಟ್ ಬಿಡ್ಲಿಲ್ಲ. ಇಲ್ಲ, ಆಕ್ಚುಲಿ ಅದು ಹೇಳ್ಬಿಟ್ರೆ ಮಜಾ ಹೊಟ್ಟೋಗ್ಬಿಡುತ್ತೆ. ಫಿಲ್ಮ್ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಸೊ 18th ರಿಲೀಸ್ ಆಗ್ತಿದೆ, ಎಲ್ರು ಬನ್ನಿ ಫಿಲ್ಮ್ ನೋಡಿ.
ಯುದ್ಧಕಾಂಡ ಅಂತೂ ನೆಕ್ಸ್ಟ್ ಈಗಾಗಲೇ ಕೋರ್ಟ್ ಅಂತ ತೆಲುಗುಲ್ ಬಂದಿದೆ. ಸೊ ನಾನು ಕೂಡ ಅದನ್ನ ಇದ್ರಲ್ಲಿ ನೋಡಿದೆ. ಆಕ್ಚುಲಿ ನಮ್ ಫಿಲ್ಮ್ ತರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಹೇಗೆ ನಾಣಿ ಅವ್ರು ಒಂದು ಹೇಳಿದ್ರು, ಸೊ ಕಾನ್ಫಿಡೆಂಟ್ ಆಗಿ ಈ ಫಿಲ್ಮ್ ಏನಾದ್ರು ಹಿಟ್ ಆಗದೆ ಇದ್ರೆ ನೆಕ್ಸ್ಟ್ ಫಿಲ್ಮ್ ನಾ ಮಾಡಲ್ಲ ಅಂತ ಬಿಟ್ಟು 100% ಅದ್ರಕ್ಕಿಂತನೂ ತುಂಬಾ ಚೆನ್ನಾಗಿ ನಾನು ನೋಡಿದ್ದು ಅದ್ರಕ್ಕಿಂತ ತುಂಬಾ ಚೆನ್ನಾಗಿದೆ ಯುದ್ಧಕಾಂಡ. ಸೊ ನೆಕ್ಸ್ಟ್ ಅಜಯ್ ರಾವ್ ಸರ್ಗೆ ಒಳ್ಳೆ ಒಂದು ಬ್ರೇಕ್. ಸೊ ಹೆಂಗಿದ್ರು BMW ಈಗ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒಳ್ಳೆ ಪಾರ್ಶ್ ಅಂತ ಒಂದು ಇನ್ನೊಂದು ದೊಡ್ಡ ಕಾರ್ ತಗೊಳ್ಳೋ ತರ ಆಗ್ಲಿ ಅವ್ರಿಗೆ ಈ ಫಿಲ್ಮ್ ಇಂದ. ಸೊ ಆಕ್ಚುಲಿ ಇತ್ತೀಚೆಗಷ್ಟೇ ಅಜಯರಾವ್ ಸರ್ ಅವರ ಮಗಳ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. BMW ಕಾರ್ ಮಾರ್ತಿರ್ಬೇಕಾದ್ರೆ ಸಿನಿಮಾದ ಮೇಲೆ ಅವ್ರಿಗಿರುವಂತಹ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋಂಥದ್ದಕ್ಕೆ ಅದೇ ಸಾಕ್ಷಿ. ಒಬ್ಬ ನಟರಾಗಿ ಸಿನಿಮಾಗೋಸ್ಕರ ಅವ್ರು ಇಷ್ಟೊಂದು ಕಷ್ಟಪಟ್ಟಿದ್ದಾರೆ, ಅವ್ರ ಬ್ಯಾನರ್ಗೋಸ್ಕರ ಅಂತ. ಅವ್ರ ಬ್ಯಾನರ್ ಅಲ್ಲಿ ನೀವು ಕೆಲಸ ಮಾಡಿ ಎಷ್ಟು ಖುಷಿ ಆಯ್ತು ಅಂತ. ಆಕ್ಚುಲಿ ಈ ವಿಷಯ ಎಲ್ಲ ನಮಗೆ ಗೊತ್ತಿರ್ಲಿಲ್ಲ. ಸೊ ಇಷ್ಟು ಕಷ್ಟ ಇರುತ್ತೆ, ಒಂದು ಪ್ರೊಡ್ಯೂಸರ್ ಆಗಿ ಈ ಲೆವೆಲ್ ಪ್ರೆಷರ್ ಇರುತ್ತೆ, ಹಿಂಗೆಲ್ಲ ಇರುತ್ತೆ ಅಂತ ಬಿಟ್ಟು ಗೊತ್ತಿರ್ಲಿಲ್ಲ. ಸೊ ಅಲ್ಪ ಸ್ವಲ್ಪ ಇದನ್ನ ನಾವು ಟಿವಿಲಿ ನೋಡ್ತಾ ಇದ್ವಿ, ಯಾರು ರವಿಚಂದ್ರನ್ ಸರ್ ಇದರಲ್ಲಿ. ಸೊ ಅವ್ರು ಹೇಳೋ ಇದರಿಂದ ಸೊ ನಾನು ಇಷ್ಟು ದುಡ್ಡು ಕಳ್ಕೊಂಡಿದೀನಿ, ಅದ್ ಕಳ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಜಸ್ಟ್ ಟಿವಿಲಿ ನೋಡ್ತಾ ಇದ್ವಿ. ಯಾವಾಗ್ಲೂ ಡೈರೆಕ್ಟ್ ಆಗಿ ನಮ್ ಜೊತೆಲಿರೋರೇ ಇಷ್ಟೊಂದು ಫಿಲ್ಮಿಗೆ ಶ್ರಮ ಹಾಕ್ತಿದ್ದಾರೆ ಅಂದ್ರೆ ಒಂಥರ ಭಯನೋ ಒಂಥರ ಖುಷಿನೋ ಪ್ರೌಡ್ ಫೀಲ್ ಆಯ್ತು ಅವ್ರ ಮೇಲೆ. ಸೊ ಒಂದ್ ಗೆಲ್ಬೇಕು ಅಂದ್ರೆ ಇನ್ನೊಂದ್ ಕಳ್ಕೋಬೇಕು. ಸೊ ಅವ್ರು ನೋಡಿ ಒಂಥರ ಇನ್ಸ್ಪೈರ್ ಆಗಿ ತಗೊಂಡ್ವಿ ಅಜಯ್ ರಾವ್ ಸರ್ನ. ಸೊ ಅದ್ ನೋಡಿ ಒಂತ ಬೇಜಾರು ಆಯ್ತು. ಬಟ್ ಡೆಫಿನೆಟ್ಲಿ ಈ ಫಿಲ್ಮ್ ಆದ್ಮೇಲೆ ಹೇಳಿದ್ನಲ್ಲ BMW ಆ ತರದ್ದು 2 ಪಟ್ಟು ದೊಡ್ಡ ಕಾರ್ ತಗೊಳ್ತಾರ ಅವರು, ಇನ್ನೂ ಒಳ್ಳೆ ಕಾರ್ ತಗೊಳ್ತಾರೆ, ಅವ್ರ ಸಾಲ ಎಲ್ಲ ಸರಿ ಆಗುತ್ತೆ ಅಂತ ಬಿಟ್ಟು ಓಪಿದೆ. ಗಾಂಧಿನಗರದ ಗಲ್ಲಿಯಲ್ಲಿ ಇನ್ನೊಂದು ಸುದ್ದಿ ಹರಿದಾಡ್ತಿದೆ. BRB ಅಲ್ಲಿ ಸುಜಿತ್ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ, ನಿಜಾನ? ಇನ್ನೂ ಇಲ್ಲ ನೋಡೋಣ, ಇನ್ನೂ ಗೊತ್ತಿಲ್ಲ. ಫೈನಲಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ. ಸೊ 18ಕ್ಕೆ ಯುದ್ಧಕಾಂಡ ರಿಲೀಸ್ ಆಗ್ತಿದೆ. ಸೊ ಈಗಾಗಲೇ ಮ್ಯಾಕ್ಸ್ ಅಲ್ಲಿ ನಾವು ನೋಡಿದ್ರ ಯುದ್ಧಕಾಂಡದಲ್ಲೂ ಕೂಡ ಒಂದು ವಿಭಿನ್ನ ಪಾತ್ರವನ್ನು ನೆರವೇರಿಸಿದೀನಿ. ಸೊ ಎಲ್ರು ಬನ್ನಿ. ಸೊ 18ಕ್ಕೆ ನಮ್ಮ ಯುದ್ಧಕಾಂಡ ಸಿನಿಮಾ ನೋಡಿ ಸೊ ಹೇಗಿದೆ ಅಂತ ಬಿಟ್ರು ನೀವೇ ಹೇಳಿ. ಖಂಡಿತ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾ, ಎಲ್ಲಾ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬಹುದು. ಈಗ ಟೀಸರ್ ಅಲ್ಲಿ ನೋಡಿದ್ರ ಬ್ಯಾಡ್ ಟಚ್ ಗುಡ್ ಟಚ್ ಅಂದ್ರೆ ಆ ತರದೆಲ್ಲ ನೋಡಿದ್ರೆ ಒಂದು ಚಿಕ್ಕ ಮಗುಗೆ ಯಾವ ತರ ಇರಬೇಕು, ಸ್ಕೂಲಲ್ಲಿ ಯಾವ ತರ ಇರಬೇಕು, ಯಾರ ಜೊತೆ ಹೇಗಿರ್ಬೇಕು ಅಂತ ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಸೊ ಎಲ್ರು ಬನ್ನಿ, ಯುದ್ಧಕಾಂಡ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ನಟ ಸುಜಿತ್ ಸುಪ್ರಭಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.